ದೇವ ಕರುಣಾಸಾಗರ ಪರಮೇಶ್ವರ ಇನ್ನು ಏಕಪ್ಪ ನಮ್ಮ ಬಾಳಲ್ಲಿ ಕಣ್ಮುಚ್ಚಿಕೊಂಡು ಕುಳಿತಿರುವೆ. ಆಕಾಶವೆಂಬ ಗರ್ಭದಿಂದ ಆ ಗರ್ಭವನ್ನೇ ಸೀಳಿ ಧರೆಗಿಳಿದು ಬಂದು ನಮ್ಮಂತಹ ಬಡವರನ್ನ ಉದ್ಧರಿಸು ತಂದೆ, ಉದ್ಧರಿಸು ದೇವ. ಎಲ್ಲಿ ನೋಡಿದ್ರು ಬಡವರ ಮೇಲೆ ಅಟ್ಟಹಾಸವೇ ಹೆಚ್ಚಾಗಿರ್ಬೇಕಾದ್ರೆ ನಾವೆಂತೂ ಬದುಕಬೇಕು, ಅದೆಂತೂ ಬಾಳಬೇಕು. ನನ್ನ ಗಂಡ ನೋಡಿದ್ರೆ ಹಗಲು ರಾತ್ರಿಯಲ್ಲೇ ಕೂಲಿ ನಾಲಿ ಮಾಡಿ ನಮ್ಮನ್ನ ಜೋಪಾನ ಮಾಡ್ತಾ ಇದ್ದಾರೆ. ನನಗೆ ಇಬ್ಬರು ಮೈದನರು, ಮಕ್ಕಳ ಸರಿ ಇರೋ ಅವರು ಸುಖವಾಗಿರ್ಬೇಕೆಂಬುದೇ ನಮ್ಮ ಆಸೆ. ಒಬ್ಬ ಮೈದನ ಈ ಕಾಲ SP ಆಗಿ 20 ದಿನ ಆಯ್ತು. ಇನ್ನೊಬ್ಬ ಮೈದನ ಸೈನಿಕನಾಗಬೇಕು ಅಂತ ಕನಸನ್ನ ಹೊತ್ತಿದ್ದಾನೆ. ಅವನ ಕನಸನ್ನ ನನಸು ಮಾಡಪ್ಪ. ನನ್ನ ಅತ್ತೆ ಬೇರೆ ಸತ್ತು ಸ್ವರ್ಗ ಸೇರಿದಳು. ಈ ಎಲ್ಲ ಸಂತವನ್ನ ನುಂಗ್ಕೊಂಡು ಬದುಕಬೇಕಾಗಿದೆ. ಅದು ಅಲ್ಲದೆ ನನ್ನಣ್ಣ ತವರೂರಲ್ಲಿ ಪದವೀಧರನಾದ್ರು ಒಂದು ನೌಕರಿ ಸಿಗದೆ ಬೀದಿ ಬೀದಿ ಅಲಿತಾ ಇದ್ದಾನೆ. ಹ್ಯಾಕ್ ಮಾಡ್ಬೇಕು ನಾವು? ದೇವ ಪರಮೇಶ್ವರ, ಸುಖದೇವ್ ಕಾಂಬಳೆ, ಸಾಕಿನ ಆಸಂಗಿಯವರು ಕಥೆಯನ್ನ ಬರಿಬೇಕಾದ್ರೆ 100 ಅಲ್ಲ 1000 ಸಾರಿ ಯೋಚನೆ ಮಾಡಿ ಗೀಚಿದ್ರಂತೆ. ಆದ್ರೆ ನೀನು ಮಾತ್ರ 1 ಸಾರಿನೂ ಯೋಚನೆ ಮಾಡದೆ ನಮ್ಮಂತಹ ಬಡವರ ಕರ್ಮದ ಕಥೆಯನ್ನ ಒಂದೇ ಸಾರಿ ಗೀಚಿ ಹೋಗದೇನೆಂಬ. ಅದಕ್ಕೆ ಹಗಲು ರಾತ್ರಿ ಈ ಕಷ್ಟವನ್ನ ಅನುಭವಿಸ್ತಾ ಇರೋದು. ಸಾಕಪ್ಪ, ಈ ಗೋಡೆ ಸಾಕು. ಇನ್ ಮುಂದಾದ್ರೂ ಕಾರ್ಗತ್ತಲಿನ ಪಡೆದೋಡಿಸಿ ನಮ್ಮ ಬಾಳಿಗೆ ಬೆಳಕನ್ನ ಚೆಲ್ಲಿ ಒಟ್ಟಾರೆ ನಮ್ಮನ್ನ ಕೈ ಹಿಡಿದು ಕಾಪಾಡು ದೇವ, ಕಾಪಾಡು. ಇದೇನಿದೆ ಬಾಬಾ? ದೇವರ ಮುಂದೆ ಭಕ್ತಿಯಿಂದ ಬಿಟ್ಟು ಹೊರ ಕೇಳೋದನ್ನು ಬಿಟ್ಟು ಕಣ್ಣೀರು ಹಾಕ್ತಿದೆಯಲ್ಲ. ತುಂಬಿದ ಮನೆಯಲ್ಲಿ ಹೆಣ್ಣು ಯಾವತ್ತೂ ಕಣ್ಣೀರು ಹಾಕಬಾರದು. ಯಾಕೆಂದ್ರೆ ಅವಳು ಅದೃಷ್ಟ ದೇವತೆ. ಮೇಲಾಗಿ ನೀನು ನನ್ನ ಬಾಳಿನ ಸಂಗಾತಿ. ನೀನು ನಕ್ಕರೆ ತಾನೆ ನನ್ನ ಬಾಳಲು ಸಿಹಿ ಸಕ್ಕರೆ ಆಗ್ಬೋದು. ನೋಡಿ, ಹಾಗೇನೂ ಇಲ್ಲ. ಹಗಲು ರಾತ್ರಿ ಅಂದೆ ಚಳಿ ಬಿಸಿಲು ಗಾಳಿ ಮಳೆ ಎನ್ನದೆ ನಮಗೋಸ್ಕರ ನೀವು ಬೀದಿ ಬೀದಿ ಎಳೆದು ಕೂಲಿ ನಾಲಿ ಮಾಡ್ತಿರಲ್ಲ. ನಿಮ್ಮನ್ನ ಕಂಡ್ರೆ ಮನಸ್ಸಿಗೆ ತುಂಬಾ ವ್ಯಥೆ ಆಗುತ್ತದೆ. ಅದಕ್ಕೆ ಈ ಸಂತ. ಹೋಗ್ಲಿ ಬಿಡಿ, ಬಂದು ಬಹಳ ಸಮಯ ಆಯ್ತು. ಬನ್ನಿ, ಮೊದಲು ಊಟ ಮಾಡುವುದಂತೆ. ನಿಜ ನಿನ್ನ ಮಾತು. ನೋಡು, ದಿನವಿಡೀ ನಾನು ಕೂಲಿ ನಾಲಿ ಮಾಡಿ ಹೊಲದಲ್ಲಿ ದುಡಿದಿರು ಸಹಿತ
ಮೈಯಲ್ಲಿ ಆಯಾಸ ತುಂಬಿದ್ರು ಈ ನಿನ್ನ ನಗುವ ಕಂಡ ಕ್ಷಣವೇ ಆ ಆಯಾಸ ಎಲ್ಲ ಮಾಯವಾಗಿ ಉಲ್ಲಾಸ ನನ್ನ ಮೈ ತುಂಬೋದು ಪ್ರಾರಂಭ ನೋಡು, ಆ ತಮ್ಮಂದರು ಮನೆಯಲ್ಲಿಲ್ವೇ? ಇಲ್ಲ ರೀ, ಇನ್ನೂ ಬಂದಿಲ್ಲ. ಇನ್ನೇನು ಬರಬಹುದು, ನಾನು ಅವ್ರ ದಾರಿನೇ ಕಾಯ್ತಾ ಇದ್ದೀನಿ. ಹೌದಾ? ನೋಡು, ಈ ಸುಂದರ ಸಮಯವನ್ನು ಹಾಳು ಮಾಡದೆ ಒಂದು ಕೆಲಸ ಮಾಡಿದ್ರೆ ಹೇಗೆ? ಏನ ಕೆಲಸ? ಏನಿಲ್ಲ, ನಾನು ನೀನು ಸೇರಿಕೊಂಡು ಒಂದು ಪ್ರಣಯಗೀತೆ ಹಾಡುತ್ತಾ ಸ್ವರ್ಗ ಕಂಡು ಬಂದ್ರೆ ಹೇಗೆ ಅಂತ. ಸ್ವರ್ಗ ಅಲ್ಲೇ ಇದೆ ಅಂದ್ರೆ ಅಲ್ಲೇ ನೀನು ಕರ್ಕೊಂಡು ಹೋದ್ರೆ ನಾನು ಸ್ವರ್ಗಕ್ಕೆ ಬಂದೇ ಬರ್ತೀನಿ. ನೀವು ಕರೆದ್ರೆ ನಾ ಇಲ್ಲ ಅಂತಿಲ್ಲ ಪತಿದೇವ, ನಿಮ್ಮ ಆಜ್ಞೆ.
ಆಶೀರ್ವಾದ ಮಾಡಿ ಈ ನಿಮ್ಮ ತಮ್ಮನಾದ SP ಸಾಮ್ರಾಟನಿಗೆ ಅಣ್ಣ ಅತ್ತಿಗೆ ಇಂದು ನಿಮಗೆ ಒಂದು ಸಂತೋಷದ ವಿಷಯ. ಸಂತೋಷದ ವಿಷಯ ಏನಪ್ಪಾ ಅಂತದ್ದು? ಅಣ್ಣ, ನಾನು ಆರ್ಮಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀನಿ. ನಾಳೆ ಬಿಟ್ಟು ಆರ್ಡರ್ ಕೂಡ ಆಗಿದೆ. ಅದಕ್ಕಾಗಿ ನಿನ್ನ ಸೋದರನಿಗೆ ಆಶೀರ್ವಾದ ಮಾಡೋಣ. ಆಶೀರ್ವಾದ ಮಾಡು ಅಣ್ಣ. ಹೀಗೆ ಒಡಲು ಬಂಗಾರದ ಕಡಲನ್ನ ಬಂಗಾರದ ಕಡಲು. ನೋಡು ಸಾಂಬ್ರ, ಕೇವಲ ಕಾಕಿ ತೊಟ್ಟ ಮಾತ್ರಕ್ಕೆ ನಿನ್ನ ಕರ್ತವ್ಯ ಮುಗಿಲಿಲ್ಲ. ಯಾಕೆಂದ್ರೆ ನಿನ್ನ ಕರ್ತವ್ಯ ನಿಷ್ಠೆ ಕಿಡಿಗೇಡಿಗಳಿಗೆ ರಾಮ ಬಾಣವಾಗಬೇಕು. ನಿನ್ನ ನ್ಯಾಯವೇ ನಿನಗೆ ಶತ್ರು, ಅನ್ಯಾಯ ಅಧರ್ಮಗಳಿಗೆ ನಿನಗೆ ಶತ್ರುವಾಗಿ ಒಳ್ಳೆಯ ನಿಷ್ಠಾವಂತ ಅಧಿಕಾರಿಯಾಗಿ ಬಾಳಬೇಕು ಈ ಸಮಾಜದಲ್ಲಿ. ಆಯ್ತಾ ಅಣ್ಣ? ಅಶೋಕ ಚಕ್ರದಲ್ಲಿ 3 ಸಿಂಹಗಳಿರುತ್ತವೆ. ಆದರೆ ಕಣ್ಣಿಗೆ ಕಾಣದಿರುವ ಸಿಂಹವೆಂದರೆ ಈ SP ಸಾಮ್ರಾಟನ SP ಸಾಮ್ರಾಟ್. ಅಣ್ಣ, ನೀನು ಹೇಳಿದಂತೆ ನಡೆಸಿಕೊಡ್ತೇನಣ್ಣ, ನಡೆಸಿಕೊಡ್ತೀನಿ. ಆಯ್ತಪ್ಪ, ಬಹಳ ಒಳ್ಳೆಯದಿತ್ತು. ಅದು ನೋಡು ಭವಾನಿ, ನೀನ್ ನನ್ನ ವಿಜಯ್ ಇದ್ ಕಡೆ ಬರ್ತಾ ಇದ್ದಾನೆ. ನಮಸ್ಕಾರ ಮಾವ. ತಂಗಿ ಭವಾನಿ, ತಾವರೇ ಗಿಡ ಹುಟ್ಟಿ ದೇವರಿಗೆ ನೆರಳಾಗಿ ನೀ ಹುಟ್ಟಿದ ಮನೆಗೆ ಎರವಾದರು ಕೊಟ್ಟ ಮನೆ ಕೀರ್ತಿವಂತಳಾಗಿ ಈ ನಿನ್ನ ಅಣ್ಣನಿಗೆ ಉಸಿರಾಗಿ ಬಡವನ ತಂಗಿ ಬಲು ಜಾನೆಯಮ್ಮ, ನನ್ನ ಕನಸೆಂಬ ಈ ಲೋಕದಲ್ಲಿ. ಹಾ ತಂಗಿ, ಚೆನ್ನಾಗಿದೇನಮ್ಮ ಭವಾನಿ? ಬಾಣ, ಈಗ ಬಂದಿಯಾ? ಅಣ್ಣ, ತಂದೆ ತಾಯಿ ಇಲ್ಲದ ಮನೆಯಲ್ಲಿ ತಂದೆ ತಾಯಿ ಪ್ರೀತಿನ ನೀನು ತೋರಿಸಿದ್ದೆ. ನಿನ್ನ ನೋಡಿ ತುಂಬಾ ಖುಷಿ ಆಗ್ತದೆ. ಈಗ ಬಂದೇನಣ್ಣ? ಹಾ ತಂಗಿ. ಇದೇನು ವಿಜಯ್, ಯಾವತ್ತಿಲ್ಲದೆ ಇವತ್ತು ಬಂದಿದೆಯಲ್ಲ? ಏನಾದ್ರೂ ಅಪರೂಪವಾಗಿ ಕೆಲಸ ಇರಲೇಬೇಕಲ್ಲ? ಮಾಮರ, ಆಸಂಗಿ ಗ್ರಾಮ ದೇವತೆಯಾದ ಲಕ್ಕವೈದ್ಯ ಜಾತ್ರೆ ನಾಳೆಯಿಂದನೇ ಪ್ರಾರಂಭ. ಅದಕ್ಕಾಗಿ ತಂಗಿಯನ್ನು ಕರೆಯಲು ಬಂದಿದ್ದೇನೆ. ಕಳಿಸ್ಕೊಡಿ ಮಾವ. ಜಾತ್ರೆ ಮುಗಿದ ತಕ್ಷಣ ಬೇಗ ಕಳಿಸಿಕೊಡುತ್ತೇನೆ. ಆಯ್ತಪ್ಪ, ನೀನು ಹೇಳಿದಂತೆ ಆಗಲಿ. ನೋಡು, ತವರು ಮನೆಗೆ ಹೋಗುದಂದ್ರೆ ನಿನ್ನ ತಂಗಿ ಮುಖ ಹೇಗೆ ಕಮಲದಂತೆ ಹೇಳಿದೆ ನೋಡು. ಅದೇನೋ ಗೊತ್ತಿಲ್ಲ, ಹೆಣ್ಣು ಮಕ್ಕಳಿಗೆ ತವರು ಮನೆಗೆ ಹೋಗುದಂದ್ರೆ ಸ್ವರ್ಗ ಕಂಡಷ್ಟೇ ಸುಖ. ಆದ್ರೆ ಬೇಕಾದ್ರೆ ಹೋಗು, ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಆಗತ್ತೆ ಮನೆಯಲ್ಲಿ ಕೆಲಸ. ಜಾತ್ರೆ ಮುಗಿದ ತಕ್ಷಣ ಬೇಗ ಕಳಿಸ್ಕೊಡ್ತೀನಿ ಮಾಮ, ಬೇಗ ಕಳಿಸಿ. ಅಣ್ಣ, ಇಂದಿಗೆ ನಮ್ಮ ತಾಯಿ ತೀರಿಕೊಂಡು 2 ತಿಂಗಳಾಯಿತು. ಆದರೆ ನನ್ನ ತಾಯಿಯ ಪ್ರತಿಬಿಂಬ ನನ್ನ ಅತ್ತಿಗೆ ಹೃದಯದಲ್ಲಿ ಅಡಕವಾಗಿದೆ ಅಣ್ಣ, ಅಡಕವಾಗಿದೆ. ಅತ್ತಿಗೆ ಈ ತುಂಬಿನ ಮನೆಯಲ್ಲಿ ಎಂದೆಂದಿಗೂ ನಗು ನಗುತ್ತಾ ಇರೋ ದೇವತೆ ನೀನು. ನನ್ನಂತೂ ಈ ಮನೆಯ ಮಾನ ನಮ್ಮೆಲ್ಲರ ಪ್ರಾಣ. ಏನಂತೆ ಅಣ್ಣ? ಸರಿಯಪ್ಪ, ಯಾರಿಲ್ಲ ಅಂದವರು. ನಿಮ್ಮ ಸಂತೋಷ ನನಗೂ ಸಂತೋಷ ತಾನೆ. ನನ್ನಣ್ಣ ತಂದೆ ತಾಯಿ ಮನೆಯಲ್ಲಿ ತಂದೆ ತಾಯಿ ಹಾಕಿ ಜೋಪಾನ ಮಾಡ್ತಾನೆ. ಯಾವತ್ತಿಲ್ಲದೆ ಇವತ್ತು ನನ್ನ ಮನೆಗೆ ಬಂದಿದ್ದು ನನಗೆ ತುಂಬಾ ಖುಷಿಯಾಗಿದೆ. ಬನ್ನಿ, ಸಿಹಿ ಅಡಿಗೆ ಮಾಡ್ತೀನಿ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಅತ್ತಿಗೆ, ಇಂದಿನ ಆನಂದ ಎಂದೆಂದಿಗೂ ಬಿಡಿಸಲಾಗದ ಅನುಬಂಧ. ಅತ್ತಿಗೆಮ್ಮ, ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಸುಂದರ ಹಾಡವನ್ನು ಹಾಡಬಾರ್ದ? ಅಯ್ಯೋ ನನ್ನ ರಾಜ, ನೀನ್ ಕೇಳಿದ್ರೆ ಇಲ್ಲ ಅಂತೀನೇನೋ. ಆಯ್ತು ಅತ್ತಿಗೆಮ್ಮ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂತು. ಕಷ್ಟ ಸುಖವೋ ನೋವೈವೋ ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ನಮ್ಮ ಈ ಜೀವ ಒಂದಾಗಲೆಂತು.
ಆಯ್ತು ಅದಕ್ಕೆ ಸಂತೋಷದ ಊಟ ಮಾಡೋ ನಡೀರಿ. ಅಯ್ಯೋ ಎಷ್ಟು ಅರ್ಜೆಂಟ್ ಕುಡಿದ್ಕೊಂಡು ಹೊಟ್ಟೆ ಹತ್ತಿದ್ಯಾ ಹೊಟ್ಟೆ ಎಸ್ತಾ ಇದೆಯಮ್ಮ. ಹೋದ್ನ ನನ್ನ ವಯಸ್ನ. ಅಯ್ಯೋ ದೇವ್ರೆ ಎಷ್ಟು ನಾಚಿರಪ್ಪ. ಆಸಂಗಿ ಊರಿನ ಹುಡುಗಿಯರು ಯಾರು ಕಂಡು ನಿಮ್ಮ ಮೇಲೆ ಹಾಗೇನಿಲ್ಲ ತಮ್ಮ ಅದಿಗೆಮ್ಮ. ಇಲ್ಲ. ನೀನಂದ್ರೆ ನಮ್ಗೆ ಸ್ವಲ್ಪ ನಾಚಿಕೆ ಬರ್ತೆ. ಹೌದಾ ಬರ್ರಿ. ಅದಿಗೆಮ್ಮ ಏನ್ ಬಿಸಿ ಬಿಸಿ ಊಟ ಮಾಡಿದೆ ಅಂತ ಉಣಿಸ್ರಡಿಯಮ್ಮ. ಗಸಗಸೆ ಪಾಯಸ. ಪಾಯಸ ಮಾಡಿದಾರ ಅದಕ್ಕೆ ತಡಿಯಪ್ಪ ಅವ್ರು ಅವಯ್ಯ.